ಭದ್ರಾವತಿ ಜನ್ನಾಪುರದ ಗಾಂಧಿ ಪಾರ್ಕ್ ದಿವಾಳಿ ಕಸದ ಕೊಂಪೆ ವಿಪರೀತ ದುರ್ನಾಥ ನರಕಯಾತನೆ ಅನುಭವಿಸುತ್ತಿರುವ ಸಾರ್ವಜನಿಕರು. ನಮಸ್ಕಾರ ವೀಕ್ಷಕರೇ, ನಾನು ನಂದೀಶ್ ಭದ್ರಾವತಿ. ಇನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಜನ್ನಾಪುರ ಮಹಾತ್ಮ ಗಾಂಧಿ ಉದ್ಯಾನವನ ದಿನೇ ದಿನೇ ಹಾಳಾಗುತ್ತಿದೆ. ಇದರಿಂದ ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು ಸ್ಥಳೀಯ ಆಡಳಿತ ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ನಮ್ಮ ಸುತ್ತಮುತ್ತ ನೋಡಿದ್ರೆ ಇದು ಪಾರ್ಕ್ ಅಲ್ಲ, ಇದು ಗಲೀಜ್ ಪಾರ್ಕ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಪೇಪರು, ಎಲ್ಲಿ ನೋಡಿದ್ರು ಯಾವುದು ಇಲ್ವೋ ಅದೆಲ್ಲ ಇದೆ. ಇಲ್ಲಿ ಬಾಟ್ಲಿ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಇಲ್ಲಿ ಬಿಸಾಕ್ ಹೋಗ್ತಾರೆ. ಅಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಇಲ್ಲಿ ಸುರಕ್ಷಿತವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಅದನ್ನು ಗಮನ ಹರಿಸ್ಬೇಕಾಗಿ ನಾನು ಕೇಳ್ಕೊತೀನಿ. ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ, ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ಪಾಪ, ಎಷ್ಟು ಗಿಲಿಗೆ ಮಾಡ್ತಾರೆ, ಎಲ್ಲ ತಿಂತಾರೆ ನೋಡಿ, ಎಲ್ಲ ತಿಂದು ಅಲ್ಲೆಲ್ಲ ಹಾಕಿರ್ತಾರೆ. ಅದನ್ನೇನಾರ ಆಡಳಿತ ಮಂಡಳಿಯವರು ಏನಾರು ಇದು ಮಾಡಿದ್ರೆ ಕೌನ್ಸಿಲರ್ಗಳಾಗಲಿ ಯಾರು ಕಲೆ ಕಟ್ಕೊಳ್ಕಲ್ಲ. ಅಂಕೆ ಆಗಿಸ್ಬೇಕ ಲೋನ್ ಡಿಪಾರ್ಟ್ಮೆಂಟ್ನವರು ಹಾಗೂ ಇಲ್ಲಿ ಪಾರ್ಕ್ ಒಳಗಡೆ ಬರೋಂಗಿಲ್ಲ ವೆಹಿಕಲ್ನವರು. ಅಂಕೆ ಫಸ್ಟು ಕರ್ಕಿ ಲೋನ್ ಡಿಪಾರ್ಟ್ಮೆಂಟ್ನವರಿಗೆ ಒಳಗೆ ಕರ್ಕಿ ಅದನ್ನೆಲ್ಲ ಕೊಕ್ಕಕ್ಕೆ ಮಾಡ್ಕೋಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಮಾಡಲೇಬೇಕು. ಹೆಸರು ನನ್ನ ಹೆಸರು ಕುರೇಕಂದೇಳಿ. ಅಂದರೆ ಏನು ಅಂತ ಹೇಳಿದ್ರೆ ಎಲ್ಲ ಅಲ್ಲಿ ನೋಡ್ರಿ, ಅಲ್ಲಿ ಹೆಂಗೆ ಕುತ್ಕೊಂಡು ತಿನ್ತಾರೆ ಅಂದರೆ ತಿಂದು ಅಲ್ಲಲ್ಲೇ ಬಿತ್ತು ಹೋಗ್ತಾರೆ. ಅದನ್ನ ಫಸ್ಟ್ ನೀವು ಕರಿ ಪಡಿಸ್ಬೇಕಂದೇಳಿ ಕೇಳ್ಕೊಳ್ತೀವಿ. ಇನ್ನು ಗಾಂಧಿ ಪಾರ್ಕ್ ಜನ್ನಾಪುರ ಜನರ ಜೀವಾಳ, ಮಕ್ಕಳು ವಯೋವೃದ್ಧರ ಆಶ್ರಯ ತಾಣವಾಗಿದೆ. ಇನ್ನು ಮಹಾತ್ಮ ಗಾಂಧಿ ಪಾರ್ಕಿಗೆ ಹಲವು ವರ್ಷಗಳ ಇತಿಹಾಸವಿದ್ದು ನೂರಾರು ಜೀವಗಳಿಗೆ ಆಶ್ರಯ ನೀಡಿದೆ. ಬೇಸಿಗೆ ಮಾತ್ರವಲ್ಲ, ವರ್ಷವಿಡೀ ಇಲ್ಲಿ ನೆರಳು ಆಶ್ರಯ ಪಡೆದು ನೂರಾರು ಹಿರಿಯ ಜೀವಿಗಳು ಆಶ್ರಯಿಸಿವೆ. ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು ನಿತ್ಯ ಪಾರ್ಕಿಗೆ ಭೇಟಿ ನೀಡಿ ಇಲ್ಲಿ ಆಟವಾಡಿ ಸಮಯ ಕಳೆಯುತ್ತಿದ್ದಾರೆ. ಇನ್ನು ಸಂಸಾರದ ನಮ್ಮ ಸುತ್ತಮುತ್ತ ನೋಡಿದ್ರೆ ಇದು ಪಾರ್ಕ್ ಅಲ್ಲ, ಇದು ಗಲೀಜ್ ಪಾರ್ಕ್ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಪೇಪರು, ಎಲ್ಲಿ ನೋಡಿದ್ರು ಯಾವುದು ಇಲ್ವೋ ಅದೆಲ್ಲ ಇದೆ. ಇಲ್ಲಿ ಬಾಟ್ಲಿ ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಇಲ್ಲಿ ಬಿಸಾಕ್ ಹೋಗ್ತಾರೆ. ಅಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಳಿಗಾಗಲಿ ಯಾರಿಗಾಗಲಿ ಇಲ್ಲಿ ಸುರಕ್ಷಿತವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಅದನ್ನು ಗಮನ ಹರಿಸ್ಬೇಕಾಗಿ ನಾನು ಕೇಳ್ಕೊತೀನಿ. ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ, ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ಪಾಪ, ಎಷ್ಟು ಗಿಲಿಗೆ ಮಾಡ್ತಾರೆ, ಎಲ್ಲ ತಿಂತಾರೆ ನೋಡಿ, ಎಲ್ಲ ತಿಂದು ಅಲ್ಲೆಲ್ಲ ಹಾಕಿರ್ತಾರೆ. ಅದನ್ನೇನಾರು ಆಡಳಿತ ಮಂಡಳಿಯವರು ಏನಾರು ಇದು ಮಾಡಿದ್ರೆ ಕೌನ್ಸಿಲರ್ಗಳಾಗಲಿ ಯಾರು ಕಲೆ ಕಟ್ಕೊಳ್ಕಲ್ಲ. ಅಂಕೆ ಆಗಿಸ್ಬೇಕ ಲೋನ್ ಡಿಪಾರ್ಟ್ಮೆಂಟ್ನವರು ಹಾಗೂ ಇಲ್ಲಿ ಪಾರ್ಕ್ ಒಳಗಡೆ ಬರೋಂಗಿಲ್ಲ ವೆಹಿಕಲ್ನವರು. ಅಂಕೆ ಫಸ್ಟು ಕರ್ಕಿ ಲೋನ್ ಡಿಪಾರ್ಟ್ಮೆಂಟ್ನವರಿಗೆ ಒಳಗೆ ಕರ್ಕಿ ಅದನ್ನೆಲ್ಲ ಕೊಕ್ಕಕ್ಕೆ ಮಾಡ್ಕೋಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಮಾಡಲೇಬೇಕು. ಹೆಸರು ನನ್ನ ಹೆಸರು ಕುರೇಕಂದೇಳಿ. ಅಂದರೆ ಏನು ಅಂತ ಹೇಳಿದ್ರೆ ಎಲ್ಲ ಅಲ್ಲಿ ನೋಡ್ರಿ, ಅಲ್ಲಿ ಹೆಂಗೆ ಕುತ್ಕೊಂಡು ತಿನ್ತಾರೆ ಅಂದರೆ ತಿಂದು ಅಲ್ಲಲ್ಲೇ ಬಿತ್ತು ಹೋಗ್ತಾರೆ. ಅದನ್ನ ಫಸ್ಟ್ ನೀವು ಕರಿ ಪಡಿಸ್ಬೇಕಂದೇಳಿ ಕೇಳ್ಕೊಳ್ತೀವಿ. ಹಾವಳಿ ಹೆಚ್ಚಾಗಿದ್ದರಿಂದ ಪಾಲಕರು ಮಕ್ಕಳನ್ನು ಕರೆತರಲು ಭಯಪಡುತ್ತಿದ್ದಾರೆ. ಸೊಳ್ಳೆಗಳ ಕಡಿತದಿಂದ ಡೆಂಗಿ, ಮಲೇರಿಯಾ, ಚಿಕನ್ ಗುನ್ಯದಂಥ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಅಲ್ಲದೆ ದುರ್ನಾಥ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಭಯ ಹೆಚ್ಚಾಗಿದೆ. ಇದರಿಂದ ಪಾರ್ಕಿಗೆ ಬರಲು ಜನರು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ಆಟದ ಸಾಮಗ್ರಿ ದಿವಾಳಿಯಾಗಿದ್ದು ಪಾರ್ಕಿಗೆ ವಿಶ್ರಾಂತಿ ಬರುವ ಜನರು ತಮ್ಮ ಮಕ್ಕಳನ್ನು ಜೊತೆಗೆ ಕರುತ್ತಿರುತ್ತಿದ್ದಾರೆ. ಹೀಗಾಗಿ ಮಕ್ಕಳಿಗೆ ವಿಶ್ರಾಂತಿ ಸಮಯದಲ್ಲಿ ಆಟವಾಡಲು ನಿರ್ಮಿಸಿದ ಆಟಿಕೆ ಸಾಮಗ್ರಿಗಳು ನಿರ್ವಹಣೆ ಇಲ್ಲದೆ ಹಾಳಾಗಿವೆ. ಇದರಿಂದ ವಿದ್ಯಾರ್ಥಿಗಳು ಮಕ್ಕಳ ಆಟಕ್ಕೆ ಸಮಸ್ಯೆಯಾಗಿದೆ. ಇನ್ನು ಜಾರುಬಂಡಿ, ಜೋಕಾಲಿ, ಜಂಪಿಂಗ್ ಆಟ ಸೇರಿ ವಿವಿಧ ಆಟದ ಸಾಮಗ್ರಿಗಳು ಮುರಿದಿವೆ. ಇನ್ನು ಕೆಲವು ಕಬ್ಬಿಣದ ಸರಳು ಹಾಳಾಗಿದ್ದು ಮಕ್ಕಳು ಆಟವಾಡಲು ಭಯಪಡುವ ಸ್ಥಿತಿ ಇದೆ. ಇವುಗಳನ್ನು ರಿಪೇರಿ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಇನ್ನು ಜನ್ನಾಪುರದ ಗಾಂಧಿ ಪಾರ್ಕಿಗೆ ಹಲವು ವರ್ಷಗಳ ಇತಿಹಾಸವಿದ್ದು ಸಾವಿರಾರು ಜನರಿಗೆ ವಿಶ್ರಾಂತಿ ನೀಡಿದೆ. ಆದರೆ ಸ್ಥಳೀಯ ಆಡಳಿತ ಸರಿಯಾಗಿ ನಿರ್ವಹಣೆ ಮಾಡದೆ ಪಾರ್ಕ್ ಹಾಳಾಗುತ್ತಿದೆ. ಆಟದ ಸಾಮಗ್ರಿ ದಿವಾಳಿಯಾಗಿದ್ದು ಎಲ್ಲೆಂದರಲ್ಲಿ ಕಸ ಬಿದ್ದು ರೋಗ ಹರಡುತ್ತಿದೆ. ಇನ್ನಾದರೂ ಸ್ಥಳೀಯ ಆಡಳಿತ ಪಾರ್ಕ್ ಸ್ವಚ್ಛತೆ ಆದ್ಯತೆ ನೀಡಬೇಕು, ಮಕ್ಕಳದ ಆಟದ ವಸ್ತುಗಳನ್ನು ರಿಪೇರಿ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂದು ಕಾಂಗ್ರೆಸ್ ನಾಯಕ ವೀರಶೈವ ಸಮಾಜದ ಮುಖಂಡ ಮಂಜುನಾಥ್ ಒತ್ತಾಯಿಸಿದ್ದಾರೆ.